ಇವಾಗ ಏನು ಲೀಗಲ್ಲ ಇಲ್ಲಿಗಲ್ಲ ಏನ್ ಮೇಡಮ್ ಇದು ಪೋರ್ಟರ್? ಸರ್ ಏನ್ ಮಾಡ್ತೀರಾ ಅಂದ್ರೆ ನಮ್ಮಲ್ಲಿ ಪ್ರೊಸೆಸ್ ಇರುತ್ತೆ, ಅದನ್ನ ನಾವು ಫಾಲೋ ಮಾಡ್ತೀವಿ. ನೀವು ಪ್ಲೀಸ್ ನಿಮ್ಗೆ ಅಲ್ಲ ಅಷ್ಟು ಮೇಡಮ್, ಮೊನ್ನೆ ಅಲ್ಲ ಆ ನಂಬರ್ಗೆ ಸ್ವಿಚ್ ಆಫ್ ಹೇಳ್ತಾ ಇದೆ. ಆರ್ ಟಿ ಅವ್ರು ಹಿಡಿದಾಗ ಅದು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಹೇಳಿದ್ರೆ ನಾವೇನ್ ಮಾಡೋಣ? ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗುಜರಾತ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ನೀವೆಲ್ಲ ಕೇಳ್ತಾ ಇರ್ಬೋದು ಏನಂದ್ರೆ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಅದೇ ರೀತಿ ರ್ಯಾಪಿಡೋ ಆಗಿರ್ಬೋದು, ಬೈಕ್ ಟ್ಯಾಕ್ಸಿನ ಹಿಡಿಯೋದ್ರಲ್ಲಿ ಅಂದ್ರೆ ಈಗ ಆಟೋದವ್ರಿಗೆ ಪ್ರಾಬ್ಲಮ್ ಆಯ್ತು, ಅವ್ರು ಹೋದ್ರು ಬೈಕ್ ಟ್ಯಾಕ್ಸಿನ ಹಿಡಿತಾ ಇದ್ದಾರೆ. ಓಕೆ, ಪೋರ್ಟರ್ನ ಯಾಕೆ ಹಿಡಿತಾ ಇದ್ದಾರೆ, ಪೋರ್ಟರ್ ಇಂದ ಏನ್ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರಿ. ಅದು ಕೂಡ ಒಂದು ಗೂಡ್ಸ್ ಕೆಟಗರಿಗೆ ಬರುತ್ತೆ. ಓಕೆ, ಇವಾಗ ಅವರು ಅಂದ್ರೆ ಯಾರು ಪೋರ್ಟರ್ ನಲ್ಲಿ ಒಂದು ನಂಬರ್ನ ಕೊಟ್ಟಿದ್ದಾರೆ. ಆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಹಿಡಿತಾ ಇದ್ದಾರಾ ಇಲ್ವಾ, ನಮ್ಮ ಸ್ನೇಹಿತರೊಬ್ಬರಿಗೆ ಹಿಡಿದು 2 ದಿನ ಆದ್ಮೇಲೂ ಕೂಡ ಅದನ್ನ ಬಿಡಿಸ್ಕೊಡಕ್ಕೆ ಬಂದಿಲ್ಲ. ಬಟ್ ಅವರೇ 5,000 ದುಡ್ಡು ಕಟ್ಟಿ ಅದನ್ನ ಬಿಡಿಸ್ಕೊಂಡು ಹೋಗಿದ್ದಾರೆ. ಕೇಳೋಣ ಬನ್ನಿ ಸ್ನೇಹಿತರೆ. ಇವಾಗ ನಾನು ಒಂದು ನಂಬರ್ನ ಏನು ಕೊಟ್ಟಿದ್ದಾರೆ, ಅವರು ಇಂಪಾರ್ಟೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ, ಅದನ್ನ ಓದ್ಬಿಡ್ತೀನಿ ಅಂತ. ಪೋರ್ಟರ್ಗೆ ಸಂಬಂಧಪಟ್ಟ RTO ಸಮಸ್ಯೆಯ ಬಗ್ಗೆ ಚಿಂತಿಸಬೇಡಿ, ಸಮಸ್ಯೆಯನ್ನು ಪರಿಹರಿಸಲು ನಾವು ನಿಮ್ಮೊಂದಿಗಿದ್ದೇವೆ, ಯಾವುದೇ ಇತರ ಮಾಹಿತಿಗಾಗಿ ದಯವಿಟ್ಟು ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಒಂದು ನಂಬರ್ನ ಕೊಟ್ಟಿದ್ದಾರೆ. ಆ ನಂಬರ್ಗೆ ಕಾಲ್ ಮಾಡೋಣ, ನೋಡೋಣ ಅವ್ರೇನು ಮಾಹಿತಿನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳೋಣ. ಅದೇ ರೀತಿ ಇದು ಲೀಗಲ್ಲ ಇಲ್ಲಿಗಲ್ಲ ಅಂತ ಹೇಳ್ಬಿಟ್ಟು ಕೇಳೋಣ ಬನ್ನಿ. ಅಷ್ಟು ಕಾಲ್ ಮಾಡ್ತಾ ಇದ್ದೀನಿ. ಸ್ವಿಚ್ಡ್ ಆಫ್, ಸ್ವಿಚ್ಡ್ ಆಫ್ ಒಂದು ನಂಬರ್ ಕೊಟ್ಟಿದ್ರು, ಆ ನಂಬರ್ ಸ್ವಿಚ್ ಆಫ್ ಆಗಿದೆ. ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಅಲ್ಲ RTO ಅವ್ರು ಹಿಡಿದಾಗ ಈ ರೀತಿ ಸ್ವಿಚ್ ಆಫ್ ಮಾಡಿದ್ರೆ ನಾವೇನೇನ ಬದನೆಕಾಯಿ ಕೆತ್ತೋಣ ಅಲ್ಲಿ ಹೋಗಿ? RTO ಅವ್ರು ಹಿಡಿದಾಗ ಈ ರೀತಿ ಮಾಡಿದ್ರೆ, ನಮ್ಮ ಸ್ನೇಹಿತರೊಬ್ಬರಿಗೆ ಪೋರ್ಟ್ರಲ್ಲಿ ಹಿಡಿದಿದ್ರಂತೆ. ಅವಾಗ ಅವರು ಕಸ್ಟಮರ್ ಸಪೋರ್ಟ್ಗೆ ಎಷ್ಟೇ ಕಾಲ್ ಮಾಡಿದ್ರು ಯಾರು ಕೂಡ ಬಂದಿಲ್ಲ. ಒಂದೆರಡು ಕಡೆ ಕೇಳಿದ್ದೇನೆಂದ್ರೆ ಪೋರ್ಟ್ರ್ ಅವರೇ ಬಂದ್ಬಿಟ್ಟು ಬಿಡಿಸ್ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇತ್ತು. ಬಿಡಿಸ್ಕೊಡಕ್ಕೆ ಫಸ್ಟ್ ಹಿಡಿದಿರೋ ಯಾಕೆ ಅಂದ್ರೆ ಇದು ಲೀಗಲ್ಲ ಇಲ್ಲಿಗಲ್ಲ, ಈ ಕಸ್ಟಮರ್ ಸಪೋರ್ಟ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅವರು ಇನ್ನೊಂದ್ಸತಿ ಕಾಲ್ ಮಾಡ್ತೀನಿ. ಸ್ವಿಚ್ ಆಫ್ ಆಗಿದೆ. ಈಗ RTO ಅವ್ರ ಕೈಗೆ ಸಿಕ್ಕಾಗ ಸ್ವಿಚ್ ಆಫ್ ಹೇಳ್ಕೊಂಡ್ರೆ ಅದೇವ್ರೇ ಗತಿ ಅನ್ಬೇಕು. ಓಕೆ, ಇವಾಗ ಇನ್ನೊಂದು ನಂಬರ್ ಏನಾದ್ರು ಇದೆಯಾ ನೋಡೋಣ. ಇಲ್ಲ, ಅದೇ ನಂಬರ್ ಇದೆ, ಅದನ್ನ ಬಿಟ್ರೆ ಬೇರೆ ನಂಬರ್ ಇಲ್ಲ. ಇವಾಗ ನಾನು ಹೆಲ್ಪ್ ಲೈನ್ಗೆ ಹೋಗ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ನ ಮಾಡೋಣ ಬನ್ನಿ. ಫಸ್ಟ್ ಹೆಲ್ಪ್ ಲೈನ್ಗೆ ಹೋಗ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಕಾಂಟ್ಯಾಕ್ಟ್ ಮಾಡೋಣ ಬನ್ನಿ. ಓಕೆ, ಇವಾಗ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಅಂತ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಬಂತು ಕಾಲು, ನಾ ರಿಸೀವ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡೋಣ, ವೇಟ್ ಮಾಡಿ. ಗುಡ್ ಮಾರ್ನಿಂಗ್, ಮೈಸೆಲ್ಫ್ ಕಾವ್ಯ ಕಾಲಿಂಗ್ ಫ್ರಮ್ ಪೋರ್ಟರ್. ಮೇಡಮ್ ಕನ್ನಡದಲ್ಲಿ ಮಾತಾಡಿ. ಹೇಳಿ ಸರ್. ಇವಾಗ ಇದು RTO ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಲ್ಲ ಮೇಡಮ್, ಅದೇನು ನಾವು ಮಾಡ್ಬೋದಾ ಮಾಡಬಾರ್ದಾ ನಮ್ಗೇನು ಅರ್ಥ ಆಗ್ತಲ್ಲ. ಇವಾಗ RTO ಅವ್ರು ಹಿಡಿದ್ರೆ ನಾವ್ ಏನ್ ಮಾಡೋದು ಒಂದು ಅರ್ಥ ಆಗ್ತಲ್ಲ ಮೇಡಮ್. ಸರ್, ಕರೆಂಟ್ಲಿ ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ RTO ಇಶ್ಯೂ ಸಾಲ್ವ್ ಆಗಿದೆ ಸರ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾವಾಗ ಸಾಲ್ವ್ ಆಗಿದೆ ಮೇಡಮ್? ಏನೇ ಇಶ್ಯೂ ಆದ್ರೂ ಸಹ ಓಕೆ, ನೀವು ಪ್ಲೀಸ್ ಸಪೋರ್ಟ್ ಟೀಮ್ಗೆ ಹೈಲೈಟ್ ಮಾಡಿ. ನಾವು ಅಲ್ಲ ಮೇಡಮ್, ಇವಾಗ ಆ ಆ್ಯಪ್ ಅಲ್ಲಿ ನೋಟಿಸ್ ಅಂತ ಹೇಳ್ಬಿಟ್ಟು ಒಂದು ನಂಬರ್ನ ಕೊಟ್ಟಿದ್ದೀರಾ. ಆ ನಂಬರ್ಗೆ ಸ್ವಿಚ್ ಆಫ್ ಹೇಳ್ತಾ ಇದೆ. RTO ಅವ್ರು ಹಿಡಿದಾಗ ಅದು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಹೇಳಿದ್ರೆ ನಾವೇನ್ ಮಾಡೋಣ? ಮೇಡಮ್ ಇವಾಗ ನಾನು ಸಪೋರ್ಟ್ ಟೀಮೇ ಅದಕ್ಕೆ ಕಾಲ್ ಮಾಡಿದ್ದು. ಇವಾಗ ಏನು ಲೀಗಲ್ಲ ಇಲ್ಲಿಗಲ್ಲ ಏನ್ ಮೇಡಮ್ ಇದು ಪೋರ್ಟರ್? ಮತ್ತೆ RTO ಅವ್ರು ಏನಕ್ಕೆ ಹಿಡಿತಾ ಇದಾರೆ ಮೇಡಮ್? RTO ಇಶ್ಯೂ ಆಗಿರೋದಂತೂ 100% ರೈಟ್ ಇದೆ. ಅದೇ ಏನಕ್ಕೆ ಇಶ್ಯೂ ಆಲ್ರೆಡಿ ಸಾಲ್ವ್ ಆಗಿದೆ ಸರ್. ಅಲ್ಲ ಏನಕ್ಕೆ ಏನ್ ನಮಗೂ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಓಕೆ, ಬಟ್ RTO ಇಶ್ಯೂ ಸಾಲ್ವ್ ಆಗಿದೆ. ಅಂದ್ರೆ ಲೀಗಲ್ ಇಲ್ಲಿಗಲ್ ಅಂತ ನಿಮ್ಗೆ ಯಾರು ಹೇಳಿದಾರೆ ಅಂತಂದ್ರಲ್ಲ, ಅದಕ್ಕೆ ಕೇಳಿದೆ ಮೇಡಮ್ ಅಷ್ಟೇ ನಾನು. ಅಂದ್ರೆ RTO ಅವ್ರು ಹಿಡಿಬೇಕು ಅಂದ್ರೆ ಏನೋ ಒಂದು ರೀಸನ್ ಇರ್ಬೇಕಲ್ಲ. ಹೌದು ಸರ್, ಆಲ್ರೆಡಿ ನಮ್ ಟೀಮ್ ಅವ್ರ ಜೊತೆ ಮಾತಾಡಿ ಇಶ್ಯೂ ಸಾಲ್ವ್ ಆಗಿದೆ ಸರ್. ಯಾವುದೇ ರೀತಿ RTO ಇಶ್ಯೂ ಇಲ್ಲ ಕರೆಂಟ್ಲಿ. ಇವಾಗ ಮಾಡ್ಬೋದಾ ಮೇಡಮ್? ಮಾಡ್ಬೋದು ಸರ್. ಓಕೆ, ಇವಾಗ 2 days ಬ್ಯಾಕ್ ನಮ್ಮ ಫ್ರೆಂಡ್ ಒಬ್ರು ಅವರು ಪೋರ್ಟ್ರೇ ಮಾಡ್ತಾ ಇದ್ರು, ಸಿಕ್ಕಾಕೊಂಡಾಗ ಯಾವುದೇ ರೀತಿ ಸಪೋರ್ಟ್ ಬಂದಿಲ್ಲ. ಅವ್ರು ಹೇಳ್ತಾ ಇರೋದೇನಂದ್ರೆ, ಇಲ್ಲ ಯಾರು ಸಪೋರ್ಟ್ ಬರ್ಲಿಲ್ಲ ನನ್ಗೆ, ನಾನೇ 5,000 ದುಡ್ಡು ಕೊಟ್ಟು ಬಿಡ್ಸ್ಕೊಂಡ್ ಬಂದೆ ಅಂತ ಹೇಳಿದ್ರು ಅವರು. ಹಿಂಗಾದ್ರೆ ನಾವು ದುಡಿಯೋದೇ 500,000 ದಿನಕ್ಕೆ. ಈಗ ಅಕಸ್ಮಾತ್ ನೀವು ಸಪೋರ್ಟ್ಗೆ ಸಿಕ್ಕ್ರಿ, ಏನಾದ್ರು ಪ್ರಾಬ್ಲಮ್ ಆಯ್ತು ಸಾಲ್ವ್ ಮಾಡಿದ್ರಿ, ಓಕೆ. ಯಾರು ಸಪೋರ್ಟ್ಗೆ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದು ಹೇಳಿ? ನಮಗ್ ನಿಮ್ ಕನ್ಸರ್ನ್ ಅರ್ಥ ಆಗ್ತಾ ಇದೆ ಸರ್, ಬಟ್ ನೀವ್ ಯಾವ್ದೇ ಟೈಮಲ್ಲಿ ಕಾಲ್ ಮಾಡಿದ್ರು ಸಪೋರ್ಟ್ ಟೀಮ್ ನಾವು ಅವೈಲೇಬಲ್ ಇರ್ತೀವಿ. ಪ್ಲೀಸ್ ಕಾಲ್ ಬ್ಯಾಕ್ ಮಾಡಿ ಸರ್. ಓಕೆ ಮೇಡಮ್, ಇವಾಗ RTO ಅವ್ರು ಹಿಡಿದ್ರೆ ನಾವ್ ಏನ್ ಮಾಡ್ಬೇಕು? ಇದೇ ನಂಬರ್ಗೆ ಇದೇ ರೀತಿ ಸಪೋರ್ಟ್ಗೆ ಕಾಲ್ ಮಾಡ್ಬೇಕು?
ಏನು ಮಾಡ್ತೀರಾ ಮೇಡಮ್ ನೀವು? ಸರ್ ಏನ್ ಮಾಡ್ತೀರಾ ಅಂದ್ರೆ ನಮ್ಮಲ್ಲಿ ಪ್ರೋಸೆಸ್ ಇರುತ್ತೆ, ಅದನ್ನ ನಾವು ಫಾಲೋ ಮಾಡ್ತೀವಿ. ನೀವು ಪ್ಲೀಸ್ ನಿಮ್ಗೆ ಅಲ್ಲ ಮೇಡಮ್, ಮೊನ್ನೆ ಅಲ್ಲ ನಾನು ಹೇಳೋದು ಕೇಳಿ, ಮೊನ್ನೆ ಮೊಬೈಲ್ ಕೂಡ ಇಸ್ಕೊಂಡಿದ್ರು ಮೇಡಮ್. ಮೊಬೈಲ್ ಇಸ್ಕೋತಾರೆ, ಗಾಡಿ ಇಸ್ಕೋತಾರೆ, ಆರ್ ಟಿ ಅವ್ರಿಗೆ ಎದುರು ವಾದಿಸಕ್ ಆಗತ್ತಾ ಮೇಡಮ್? ನೀವು ಹೇಳಿ. ನೀವು ಒಂದೊಂದ್ಸತಿ ಆರ್ ಟಿ ಅವ್ರಿಗೆ ಅಥವಾ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಗ ಕೈ ಕಟ್ಕೊಂಡು ನಿಂತ್ಕೋಬೇಕು ಮೇಡಮ್. ನಿಮಗೂ ಗೊತ್ತಿರುತ್ತೆ. ಹಾ, ಮೊಬೈಲ್ ಇಸ್ಕೊಂಡ್ರೆ ಏನು ಮಾಡೋದು ಹೇಳಿ ನಾವು ಆ ಟೈಮಲ್ಲಿ? ನಮ್ಗೆ ಏನಾದ್ರು ಒಂದು ಲೆಟ್ರ್ ಕೊಡಿ, ನಮಗೆ ಲೆಟ್ರ್ ಏನಾದ್ರು ಇದೆಯಾ ನಿಮ್ಮ ಕಡೆಯಿಂದ? ಸರಿ ಸರ್, ನಾನು ಬ್ಯಾಕ್ ಎಂಡ್ ಟೀಮಿಗೆ ಅಪ್ಡೇಟ್ ಮಾಡ್ತೀನಿ, ನೀವು ಪ್ಲೀಸ್ ವೇಟ್ ಮಾಡಿ. ಅದೇ ಒಂದು ಲೆಟ್ರ್ ಕೊಟ್ರೆ ನಾವು ಆರ್ ಟಿ ಅವ್ರು ಹಿಡಿದಾಗ ತೋರಿಸ್ತೀವಿ, ಲೆಟ್ರ್ ಈ ರೀತಿ ಇದೆ, ನೀವು ಯಾಕೆ ಹಿಡಿತಾ ಇದ್ದೀರ ಅಂತ ನಾವು ಕೇಳ್ತೀವಿ. ನೀವೇನೂ ಇಲ್ಲ ಮಾಡಿ ಅಂದರೆ ಸಿಕ್ಕಾಕೊಂಡ್ರೆ ಯಾರು ಗತಿ ಮೇಡಮ್? ಈಗ 1 ದಿನ 2 ದಿನ ಗಾಡಿ ಕೊಡಲ್ಲ, ಗಾಡಿ ಆಮೇಲೆ 5,000 ದುಡ್ಡು ಕಟ್ಟಿದ ಮೇಲೆ ಗಾಡಿ ಕೊಡ್ತಾರೆ. ನೀವು ಅಲ್ಲಿ ಕುತ್ಕೊಂಡ್ಬಿಟ್ಟು ಹೇಳ್ಬಿಡ್ತೀರಾ, ಇಲ್ಲಿ ಸಾಯೋರು ಯಾರು ಹೇಳಿ? ನೀವು ಹೇಳಿ, ನಿಮಗೂ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದರೆ ಬಿಡಿಸಿ ಹೇಳ್ತಾ ಇದ್ದೀನಿ. ಸರ್ ಹೌದು, ನನಗೆ ಪರಿಸ್ಥಿತಿ ಅರ್ಥ ಆಗ್ತದೆ. ಹೌದು. ನಾನು ಅಪ್ಡೇಟ್ ಮಾಡ್ತೀನಿ, ನೀವು ಪ್ಲೀಸ್ ವೇಟ್ ಮಾಡಿ. ಏನು ಮೇಡಮ್, ಮುಂಚೆಯಿಂದನೂ ಹಂಗೆ ಮಾಡ್ತಾ ಇದ್ರಿ. ಅದು ಅಲ್ಲದೆ ನಿಮ್ಮ ಇನ್ಸೂರೆನ್ಸು ನೆಕ್ಸ್ಟು ರೆಕಾರ್ಡ್ ಆಗಿಲ್ಲ. ಯಾಕಪ್ಪ ಅಂದರೆ ಅದೇನೋ ಮೈಕ್ದೇನೋ ಪ್ರಾಬ್ಲಮ್ ಆಗಿ ರೆಕಾರ್ಡ್ ಆಗಿಲ್ಲ. ನಾನು ಅವ್ರ ಹತ್ರ ಕೇಳಿದ್ದು, ಅವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಇವಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳಿದ್ರು. ನಾನು ಕೇಳಿದೆ, ಪ್ರಾಬ್ಲಮ್ ಸಾಲ್ವ್ ಆಗಿರೋದಕ್ಕೆ ಒಂದು ಲೆಟ್ರ್ ಏನಾದ್ರು ನಮ್ಗೆ ಜನ್ರೇಟ್ ಮಾಡಿಕೊಟ್ರೆ ನಾವು ಆರ್ ಟಿ ಅವ್ರು ಹಿಡಿದಾಗ ನಾವು ಅದನ್ನ ತೋರಿಸ್ತೀವಿ, ಅಂದರೆ ತೋರಿಸಿದ್ರೆ ಈಜಿ ಆಗುತ್ತೆ. ನೀವು ಅಲ್ಲಿ ಕುತ್ಕೊಂಡ್ಬಿಟ್ಟು ಸಾಲ್ವ್ ಆಗಿದೆ ಅಂತ ಹೇಳ್ತೀರಾ. ಸಾಲ್ವ್ ಆಗಿರೋದು ನಮಗೆ ಗೊತ್ತಾಗಬೇಕು. ಅದೇ ರೀತಿ ಏನಾದ್ರು ಆರ್ ಟಿ ಅವ್ರು ಹಿಡಿದಾಗ ಸಾಲ್ವ್ ಆಗಿದೆ ಅಂತ ಪೋಟ್ರ್ ಅವ್ರು ಹೇಳ್ತಾಯಿದ್ರೆ ಅವ್ರು ನಂಬ್ತಾರಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಹೌದು ಸರ್ ನೀವು ಹೇಳಿದ್ದು ನಿಜ, ನಾನು ಬ್ಯಾಕ್ ಎಂಡ್ ಟೀಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ, ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಪದೇ ಇದನ್ನೇ ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂದರೆ ಯಾವುದೇ ರೀತಿಯ ಬ್ಯಾಕ್ ಎಂಡ್ ಟೀಮೂ ಇಲ್ಲ, ಅವ್ರ ಹತ್ರ ಏನೂ ಇಲ್ಲ. ನನಗೆ ಯಾರೋ ಒಬ್ಬರು ಗೊತ್ತಿರೋರು ಪೋಟ್ರಲ್ಲಿ ಕೆಲಸ ಮಾಡೋರು ಹೇಳಿದ್ರು ನನಗೆ, ಏನು ಅಂದರೆ 2 ನಿಮಿಷ 3 ನಿಮಿಷ ಏನು ಹೋಲ್ಡ್ಗೆ ಹಾಕ್ತಾರಲ್ಲ, ಹೋಲ್ಡ್ಗೆ ಹಾಕಿದ್ಮೇಲೆ ಸುಮ್ಮನೆ ಏನು ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ. ಯಾವುದೇ ಬ್ಯಾಂಕ್ ಎಂಡ್ ಟೀಮು ಇಲ್ಲ, ಏನೂ ಇಲ್ಲ. ನಮ್ಮ ರಿಸ್ಕಲ್ಲಿ ನಾವು ಮಾಡಿದ್ರೆ ಮಾಡಬೇಕು, ಇಲ್ಲ ಅಂದರೆ ಸ್ವಲ್ಪ ದಿನ ಹೋಲ್ಡ್ ಮಾಡಿ. ಅದೇ ರೀತಿ ನಾನು ನಿಮಗೆ ತಿಳಿಸ್ತೀನಿ, ಏನಾದ್ರು ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ, ಏನಾದ್ರು ಮಾಡ್ಬೋದಾ ಬೇಡವಾ, ಏನಾಯಿತು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲ ಪೋಟ್ರ್ ಯಾರೆಲ್ಲ ಮಾಡ್ತಾರೆ ಅವ್ರಿಗೆ ಶೇರ್ ಮಾಡಿ, ಎಲ್ಲ ಡೆಲಿವರಿ ಪಾರ್ಟ್ನರ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ತಲುಪಲಿ. 500,000 ದುಡಿಯೋಕ್ಕೋಸ್ಕರ 5,000 10,000 ದಂಡ ಕೊಡೋದು ಬೇಡ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ತೀನಿ. ಅವರಂತೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರು ಹೇಳೋದು ಒಂದೇ, ನಮ್ಮ ಬ್ಯಾಕ್ ಎಂಡ್ ಟೀಮ್ ಕಾಲ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಹೇಳ್ತಾರೆ ಹೊರತು ಯಾರೂ ಕೂಡ ನಮ್ಮ ಸಪೋರ್ಟ್ಗೆ ಬರಲ್ಲ. ನಮ್ಮ ಗಾಡಿ ನಮಗೆ ನಾವೇ ಸೇಫ್ಟಿಯಾಗಿ ನೋಡ್ಕೋಬೇಕು. ನೋಡೋಣ ಮುಂದೆ ಏನಾಗುತ್ತೆ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಆರ್ಡರ್ ಮಾಡೋರು ಹಸಿವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸಿವಿಗೆ ಬೆಲೆನೇ ಇಲ್ಲ.